ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೆಸರು ಕಾಳನ್ನ ಬಳಸ್ಕೊಂಡು ನಾವು ದೋಸೆನ ಮಾಡ್ಕೊಳ್ಬೋದು. ಸೊ ಕೆಲವರಿಗೆ ಗೊತ್ತಿರೋದಿಲ್ಲ, ಅದನ್ನು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗುತ್ತೆ, ಆ ಕಾರಣಕ್ಕಾಗಿ. ಸೊ ಹೆಸರು ಕಾಳನ್ನ ಬಳಸ್ಕೊಂಡು ಕೂಡ ನಾವು ಒಂದು ಕ್ರಿಸ್ಪಿಯಾಗಿರುವಂಥ ದೋಸೆನ ಮಾಡ್ಕೊಳ್ಬೋದು. ಹಾಗೆಯೇ ಪೃಥ್ವಿಕ್ ಡ್ಯಾನ್ಸ್ ಕ್ಲಾಸ್ ಡೀಟೇಲ್ಸ್ನ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಮೊದಲನೇದಾಗಿ ನಾವು ಅಕ್ಕಿನ ನೆನೆಸಿ ಇಡಬೇಕಾದ್ರೆ ನಾನು ಸ್ಟೋರ್ ರೈಸ್ನೇ ತೊಗೊಂಡಿದ್ದೀನಿ. ಸ್ಟೋರ್ ರೈಸಲ್ಲಿ ನಮಗೆ ದೋಸೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದನ್ನು ನೆನೆಸ್ಕೊಳ್ಬೇಕಲ್ವ, ಇದನ್ನು ಒಂದು 3-4 ಸರಿ ನಾನು ತೊಳ್ಕೊಳ್ತಾ ಇದ್ದೀನಿ. ಯೂಶ್ವಲಿ ನಾವು ಸ್ಟೋರ್ ರೈಸ್ನ ಬಳಸ್ಕೊಳ್ಳುವಾಗ ತುಂಬಾ ಧೂಳಿರುತ್ತೆ. ಹಾಗಾಗಿ ಒಂದು 3-4 ಸಾರಿ ಇದನ್ನು ಬಳಸ್ಕೊಂಡು ಈ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಹೆಸರು ಕಾಳನ್ನ ನಾನು ತೊಗೊಳ್ತಾ ಇದ್ದೀನಿ. ಅದಾದ ನಂತರ ಒಂದು 3/4 ಕಪ್ ಆಗುವಷ್ಟು ಉದ್ದಿನಬೇಳೆನೂ ಕೂಡ ನಾನು ತೊಗೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯನ ನಾನು ಬಳಸ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಇನ್ನೂ 1-2 ಸರಿ ತೊಳೆದು ಇಟ್ಕೊಳ್ಬೇಕು. ಸೊ ತೊಳೆದು ಇಟ್ಕೊಂಡು ಇದನ್ನು ನಾವು ಬೆಳಗ್ಗೆ ನೆನೆಸಿಟ್ರೆ ಈವ್ನಿಂಗ್ ರುಬ್ಕೊಳ್ಬೋದು. ಸೊ ಬೆಳಗ್ಗೆನೇ ಅದನ್ನು ತೊಳೆದು ನೆನೆಸಿಟ್ಕೋಬೇಕಾಗತ್ತೆ. ಈವ್ನಿಂಗ್ ಅಷ್ಟೊತ್ತಿಗೆ ಅದು ಚೆನ್ನಾಗಿ ನೆಂದಿರುತ್ತೆ. ಯೂಶ್ವಲಿ ನಾವು ಹೆಸರು ಕಾಳನ್ನ ನೆನೆಸಿ ಅದನ್ನು ಬಳಸ್ಕೊಳ್ಳೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಮಾಮೂಲಿಯಾಗಿ ದೋಸೆಗೆ ನಾವು ಏನನ್ನೆಲ್ಲ ಹಾಕ್ಕೊಳ್ತೀವಿ ಅದೇ ಇರುತ್ತೆ, ಬಟ್ ಹೆಸರು ಕಾಳನ್ನ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಬ್ಬೋದಕ್ಕಿಂತ ಮುಂಚೆ ಒಂದು 15 ನಿಮಿಷ ಮುಂಚೆ ಉಳಿದಿರೋವಂಥ ಅನ್ನನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಉಳಿದಿರೋ ಅನ್ನ ಅಂತ ಅಂದರೆ ಬೆಳಗ್ಗೆ ಕುಕ್ ಮಾಡಿರ್ತೀವಿ ಅಥವಾ ಮಧ್ಯಾಹ್ನ ಕುಕ್ ಮಾಡಿರ್ತೀವಿ, ಅದು ರಾತ್ರಿಗೆ ಮಿಕ್ಕಿರುತ್ತೆ. ಸೊ ಆ ರೈಸ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ರುಬ್ಬಿದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ನೋಡ್ತಾ ಇರ್ಬೋದು, ಈ ರೀತಿ ಕ್ರೀಮಿ ಟೆಕ್ಸ್ಚರಲ್ಲಿ ಇದು ಇರಬೇಕು. ಆವಾಗ ದೋಸೆ ತುಂಬಾ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ಹಾಗೆಯೇ ಚೆನ್ನಾಗಿ ದೋಸೆನೂ ಕೂಡ ಬರುತ್ತೆ. ಇದನ್ನು ನಾನು ಓವರ್ನೈಟ್ ಬಿಟ್ಟಿದ್ದೆ. ಸೊ ಓವರ್ನೈಟ್ ಬಿಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ನೀವು ನೋಡ್ಬೋದು, ಈ ರೀತಿ ಆದಾಗ ಅದು ತುಂಬಾ ಚೆನ್ನಾಗಿ ದೋಸೆಗಳು ಬರುತ್ತೆ ಅಂತಲೇ ಹೇಳ್ಬೋದು. ನಾನು ಆ ರೀತಿ ದೋಸೆನೂ ಕೂಡ ಹಾಕಿ ನಿಮಗೆ ತೋರಿಸ್ತೀನಿ. ಹಾಗೆಯೇ ಇದರಲ್ಲಿ ಇಡ್ಲಿನೂ ಕೂಡ ನಾವು ಮಾಡ್ಕೊಳ್ಬೋದು. ಸೊ ನಾನು ಪಾಪುಗೆ ಅಂತ ಹೇಳಿ 1-2 ಇಡ್ಲಿನ ಮಾತ್ರ ಮಾಡ್ಕೊಂಡಿದ್ದೆ. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಫುಲ್ ಸಾಫ್ಟಾಗಿ ಬಂದಿರುತ್ತೆ. ಹಾಗೆಯೇ ನಾನು ದೋಸೆನೂ ಕೂಡ ಹಾಕಿ ತೋರಿಸ್ತೀನಿ ನೋಡಿ. ಹೆಸರು ಕಾಳು ಹಾಕಿರೋದ್ರಿಂದ ದೋಸೆ ಬರೋದಿಲ್ಲ ಸರಿಯಾಗಿ ಅಂತ ಏನೂ ಇಲ್ಲ, ಕರೆಕ್ಟಾಗಿ ಬರುತ್ತೆ. ಯೂಶ್ವಲಿ ನಾವು ನಾರ್ಮಲಾಗಿ ಯಾವ ರೀತಿ ದೋಸೆ ಮಾಡ್ಕೊಳ್ತೀವಿ ಅದೇ ರೀತಿಯೇ ದೋಸೆ ಬರುತ್ತೆ. ನೀವು ಇದನ್ನು ಬೆಳಗ್ಗೆ ಫರ್ಮೆಂಟೇಷನ್ ಆದಾಗ ಓಪನ್ ಮಾಡಿರ್ತೀರ ಅಲ್ವಾ, ಸೊ ಆವಾಗ ಅದಕ್ಕೆ ಅಗತ್ಯಕ್ಕೆ ತಕ್ಕಂತೆ ನೀವು ಸಾಲ್ಟನ್ನು ಬೆರೆಸ್ಕೊಳ್ಳಿ. ಒಂದು ಸ್ವಲ್ಪ ಅಡುಗೆ ಸೋಡಾನ ನೀವು ಬಳಸ್ಕೊಂಡ್ರೆ ದೋಸೆ ಅಂತೂ ಪರ್ಫೆಕ್ಟಾಗೇ ಬರುತ್ತೆ. ನೀವೀಗ ಇದಕ್ಕೆ ತುಪ್ಪನಾದರೂ ಬೆರೆಸ್ಕೊಳ್ಬೋದು ಅಥವಾ ಬೆಣ್ಣೆನೂ ಹಾಕ್ಕೊಂಡ್ರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ಈ ರೀತಿ ದೋಸೆನ ನೀವು ಮನೆಯಲ್ಲೇ ಮಾಡಿಕೊಡಿ. ಸೊ 2 ದೋಸೆ ತಿನ್ನೋರು 3-4 ದೋಸೆನೂ ಕೂಡ ತಿಂತಾರೆ. ಸೊ ಮನೆಯಲ್ಲಿ ಮಾಡಿರೋದ್ರಿಂದ ಹೆಲ್ದಿ ಕೂಡ ಇರುತ್ತೆ. ಯೂಶ್ವಲಿ ನೀವು ಹೋಟೆಲ್ಗೆ ಹೋದಾಗ ದೋಸೆನ ಎಷ್ಟು ತಿನ್ಬೋದು, ಮ್ಯಾಕ್ಸಿಮಮ್ 1 ತಿನ್ಬೋದು. ಅದೇ ನಾವು ಈ ರೀತಿ ಹೆಲ್ದಿಯಾಗಿ ಮನೆಯಲ್ಲಿ ಮಾಡಿಕೊಂಡ್ರೆ ಸೊ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಾವು ತಿನ್ಬೋದು. ಆ ರೀತಿ ಇರುತ್ತೆ. ನಾವು ಯಾವುದೇ ರೀತಿ ಪ್ರಿಸರ್ವೇಟಿವ್ ಯಾವುದನ್ನು ನಾವು ಯೂಸ್ ಮಾಡಿರೋದಿಲ್ಲ ಅಲ್ಲ. ಸೊ ಹಾಗಾಗಿ ನಮಗೆ ಚೆನ್ನಾಗಿ ದೋಸೆನ ತಿನ್ಬೋದು. ಸೊ ಪೃಥ್ವಿಕ್ಗೂ ಕೂಡ ನಾನು ಈ ರೀತಿ ದೋಸೆನ ಮಾಡಿಕೊಡ್ತಾ ಇದ್ದೀನಿ. ಬಾಕ್ಸಿಗೆ ಆಗಿರೋದ್ರಿಂದ ಸ್ವಲ್ಪ ಕ್ಯಾರೆಟ್ ಆಗಿರ್ಬೋದು ಅಥವಾ ಈರುಳ್ಳಿ ಇದನ್ನೆಲ್ಲ ಸೇರಿಸಿ ಕೊಡೋಣ ಅಂತ ಹೇಳಿಬಿಟ್ಟು ಅವನಿಗೆ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ ದೋಸೆನೂ ಕೂಡ ತಿಂತಾನೆ, ಬಟ್ ಅದನ್ನು ಕಟ್ ಮಾಡಿ ಹಾಕಿ ಅದು ಒಂದು ಸ್ವಲ್ಪ ಹಾರ್ಡ್ ಆಗಿಬಿಡುತ್ತೆ ಮಧ್ಯಾಹ್ನಕ್ಕೆ. ಹಾಗಾಗಿ ಈ ರೀತಿ ಕ್ಯಾರೆಟ್ ಎಲ್ಲ ತುರಿದು ಹಾಕಿ ಕೊಟ್ಟರೆ ಮಧ್ಯಾಹ್ನಕ್ಕೂ ತಿನ್ನೋದಕ್ಕೆ ಸಾಫ್ಟಾಗೇ ಇರುತ್ತೆ. ಹಾಗಾಗಿ ಈ ರೀತಿ ಕೊಡ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ದೋಸೆ ಹಿಟ್ಟನ್ನು ಮನೆಯಲ್ಲಿ ರುಬ್ಬಿ ಇಟ್ಕೊಂಡ್ರೆ, ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇಟ್ಕೊಂಡ್ರೆ ನಾವು ಯಾವ ರೀತಿ ಕ್ರಿಸ್ಪಿ ದೋಸೆನಾದರೂ ಹಾಕ್ಕೊಳ್ಬೋದು, ಸೆಟ್ ದೋಸೆನಾದರೂ ಹಾಕ್ಕೊಳ್ಬೋದು, ಮಕ್ಕಳಿಗೆ ಈ ರೀತಿ ದೋಸೆನಾದರೂ ಹಾಕ್ಕೊಡ್ಬೋದು. ನೆಕ್ಸ್ಟ್ ಡೇ ಏನಿರುತ್ತೆ ಆವಾಗ ನಾವು ಅದನ್ನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಕೊಂಡು ನೆಕ್ಸ್ಟ್ ಡೇ ಮಾತ್ರ ಅದನ್ನು ಪಡ್ಡು ಆಗಿ ಕೂಡ ನಾವು ಬಳಸ್ಕೊಳ್ಬೋದು. ಸೊ ಮ್ಯಾಕ್ಸಿಮಮ್ 1 ಡೇ ನಾವು ಇಟ್ಕೋಬೋದು ಅಷ್ಟೇನೆ. ನಾನು ಅದಕ್ಕಿಂತ ಜಾಸ್ತಿ ಇಟ್ಕೊಳ್ಳೋದಿಲ್ಲ. ಪೃಥ್ವಿಕ್ ಲಂಚ್ ಬಾಕ್ಸ್ಗೂ ಕೂಡ ಇದನ್ನೇ ಕೊಟ್ಟಿದ್ದೆ. ಹಾಗೆಯೇ ನನಗೆ ಪರಿಚಯ ಇರೋರಲ್ಲಿ ಒಂದಿಷ್ಟು ಜನ ಕೇಳ್ತಾ ಇದ್ದರು ಪೃಥ್ವಿಕ್ ಡ್ಯಾನ್ಸ್ ಕ್ಲಾಸ್ ಬಗ್ಗೆ.
ಸೊ ಪೃಥ್ವಿಕ್ ಡ್ಯಾನ್ಸ್ ಕ್ಲಾಸ್ ಬಂದು ನಾವು ನಮ್ಮ ಮನೆಯಿಂದ ಒಂದು 1 ಕಿಲೋಮೀಟರ್ ದೂರದಲ್ಲಿ ಅಷ್ಟೇ ಇರೋದು. ಏನಂದರೆ ಪೃಥ್ವಿಕ್ ಸ್ಕೂಲಿಂದ ಬಂದಾಗ ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋದು ಕಡಿಮೆ ಇರುತ್ತೆ. ಹಾಗಾಗಿ ಡ್ಯಾನ್ಸ್ ಕ್ಲಾಸಿಗೆ ಹಾಕೋಣ ಅಂತ ಡಿಸೈಡ್ ಮಾಡಿಕೊಂಡು ನಿಯರ್ ಬೈ ಸರ್ಚ್ ಮಾಡ್ತಾ ಇದ್ದಾಗ ಸಿಕ್ಕಿದಂಥದ್ದು. ಸೊ ಲೂಸ್ ಮಾದ ಯೋಗೇಶ್ ಸರ್ ಇದ್ದಾರಲ್ಲ, ಅವ್ರದ್ದು ಡ್ಯಾನ್ಸ್ ಸ್ಟುಡಿಯೋ. ಸೊ ಅದನ್ನು ಸರ್ಚ್ ಮಾಡಿದಾಗ ಸಿಕ್ತು. ಸೊ ಎಂಕ್ವೈರಿ ಮಾಡಿಕೊಂಡು ಸೇರಿಸಿದಂಥದ್ದು. ಯಾರೆಲ್ಲ ಈ ಒಂದು ನಿಯರ್ ಬೈ ಬನಶಂಕರಿ ಅಥವಾ ಉತ್ತರಹಳ್ಳಿ, ಗುಬ್ಬಳಾಳ, ವಸಂತಪುರ ಈ ಥರ ನಿಯರ್ ಬೈ ಇರೋರಿಗೆ ಇದು ತುಂಬ ಹತ್ತಿರ ಆಗುತ್ತೆ. ಹಾಗೆ ಒಂದು ಫಿಸಿಕಲ್ ಮೂಮೆಂಟ್ಸು ಡೆಫಿನೆಟ್ಲಿ ಬೇಕು. ಈಗ ಆದಷ್ಟು ಔಟ್ಡೋರ್ ಗೇಮ್ಸ್ನ ಮಕ್ಕಳು ಆಡೋದು ಕಡಿಮೆ ಆಗಿದೆ. ಇಂಡೋರಲ್ಲಿ ಅಂತ ಅಂದರೆ ಮೊಬೈಲ್ ಫೋನ್ಸು ಈ ಥರ ಆಗಿಬಿಡುತ್ತೆ. ಸೊ ಫೋನೆಲ್ಲ ಅವಾಯ್ಡ್ ಮಾಡಬೇಕು, ಎಂಗೇಜ್ ಮಾಡಬೇಕು ಅಂತ ಅಂದಾಗ ನೀವು ಈ ರೀತಿ ಡ್ಯಾನ್ಸ್ ಕ್ಲಾಸ್ನ ಪ್ರಿಫರ್ ಮಾಡ್ಕೊಳ್ಬೋದು. ಅವರದೇ ಆದಂಥ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ದ ಡ್ಯಾನ್ಸ್ ಡಿಸ್ಟ್ರಿಕ್ಟ್ ಬೈ ಸಾಹಿತ್ಯ ಅಂತ. ನೀವು ಆ ಇನ್ಸ್ಟಾಗ್ರಾಮ್ ಪೇಜ್ನ ವಿಸಿಟ್ ಮಾಡಿದ್ರೆ ಫುಲ್ ಡೀಟೇಲ್ಸ್ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ನೀವು ಅಲ್ಲಿ ವಿಸಿಟ್ ಮಾಡಿ ಕೂಡ ಎಂಕ್ವೈರಿ ಮಾಡ್ಕೊಳ್ಬೋದು. ವೀಕಲ್ಲಿ 3 ಟೈಮ್ಸ್ ಕ್ಲಾಸ್ ಇರುತ್ತೆ, ಮಂಡೇ, ವೆಡ್ನಸ್ಡೇ ಹಾಗೆ ಫ್ರೈಡೇ. ಪರ್ಟಿಕ್ಯುಲರಾಗಿ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ. ಈಗ ಚಿಕ್ಕ ಮಕ್ಕಳಿಗೆ 3 ಇಯರ್ಸಿಂದ 6 ಇಯರ್ಸ್ ಒಳಗಡೆ ಇರೋ ಮಕ್ಕಳಿಗಾದರೆ ಅದು ಈವ್ನಿಂಗ್ ಬ್ಯಾಚಲ್ಲಿ 5 to 6 ಬ್ಯಾಚಲ್ಲಿ ಇರುತ್ತೆ. ಅಬೋವ್ 6 ಇಯರ್ಸಿಗೆ ಬಂದು ಅವರು 6 to 7 ಬ್ಯಾಚನ್ನ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆಯೇ ಯಾರಿಗೆಲ್ಲ ವೀಕೆಂಡಲ್ಲಿ ಮಾತ್ರ ಕ್ಲಾಸ್ ಅಟೆಂಡ್ ಮಾಡಬೇಕು ಅವ್ರಿಗೂ ಕೂಡ ವೀಕೆಂಡ್ ಬ್ಯಾಚಸ್ ಕೂಡ ಇದೆ. ಅದರದ್ದೇ ಆದಂಥ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಇರುತ್ತೆ. ಪ್ರತಿಯೊಂದಕ್ಕೂ ಡಿಫ್ರೆಂಟಾಗಿ ಬ್ಯಾಚಸ್ ಇದೆ. ದೊಡ್ಡವ್ರಿಗೆ ಕೂಡ ಇಲ್ಲಿ ಕ್ಲಾಸಸ್ ಇರುತ್ತೆ, ಜುಂಬಾ ಕ್ಲಾಸಸ್ ಇರುತ್ತೆ, ಹಾಗೆಯೇ ಯೋಗ ಇರುತ್ತೆ, ಕ್ಲಾಸಿಕಲ್ ಡ್ಯಾನ್ಸ್ ಇರುತ್ತೆ. ಪ್ರತಿಯೊಂದೂ ಇವರು ಸ್ಟಾರ್ಟ್ ಮಾಡಿದ್ದಾರೆ. ಹೇಳ್ಕೊಡೋದಕ್ಕೆ ಅಂತಲೇ ಪ್ರೊಫೆಷ್ನಲ್ ಡ್ಯಾನ್ಸರ್ಸ್ ಕೂಡ ಇದ್ದಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ನೀವು ಚೆಕ್ಔಟ್ ಮಾಡ್ಬೋದು. ಮೊದಲೇ ಹೇಳ್ದಂಗೆ ನಾನು ನಿಯರ್ ಬೈ ಸರ್ಚ್ ಮಾಡ್ತಿದ್ರಿಂದ ಇದು ಅರೌಂಡ್ 1.5 ಕಿಲೋಮೀಟರ್ ಮಾತ್ರ ಆಗುತ್ತೆ ನಮಗೆ. ಹಾಗಾಗಿ ನಾವು ಪ್ರಿಫರ್ ಮಾಡಿದಂಥದ್ದು. ಹಾಗೆಯೇ ಫ್ರೆಂಡ್ಸ್, ನಾವು ದೀಪಾವಳಿ ಹಬ್ಬದ ಟೈಮಲ್ಲಿ ನಮ್ಮ ಮನೆಗೆ ಹತ್ರ ಆಗುವಂಥ ಮಾಲ್ ಕೂಡ ವಿಸಿಟ್ ಮಾಡಿದ್ವಿ. ಸೊ ಆ ಒಂದು ವಿಡಿಯೋನೂ ಕೂಡ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಇರೋದ್ರಲ್ಲಿ ಹತ್ರ ಆಗೋದು ಅಂತ ಅಂದರೆ ಕೆಲವೊಂದಿಷ್ಟು ಮಾಲ್ಗಳಿದೆ. ಫಾರಮ್ ಮಾಲ್ ಆಗಿರ್ಬೋದು ಅಥವಾ ರಾಜರಾಜೇಶ್ವರಿ ನಗರದಲ್ಲಿರುವಂಥ ಗೋಪಾಲನ್ ಮಾಲ್ ಆಗಿರ್ಬೋದು, ಇದೆಲ್ಲ ನಮಗೆ ನಿಯರ್ ಬೈ ಆಗುತ್ತೆ. ಹಾಗಾಗಿ ದೀಪಾವಳಿ ಲೈಟಿಂಗ್ಸ್ನ ತೋರಿಸೋಣ ಅಂತ ಹೇಳಿಬಿಟ್ಟು ಫೋರಮ್ ಮಾಲ್ಗೆ ನಾವು ಬಂದಿದ್ವಿ. ಇತ್ತೀಚೆಗೆ ಮಕ್ಕಳು ಮನೇಲೇ ಇರ್ತಾರೆ, ಅವ್ರಿಗೆ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿಬಿಟ್ಟು ಲಡ್ಡುನೂ ಆಗಿರ್ಬೋದು, ಪೃಥ್ವಿಕ್ನ ಆಗಿರ್ಬೋದು ಕರ್ಕೊಂಡು ಬಂದಿದ್ವಿ. ನಮ್ಮ ಮಕ್ಕಳಿಗಂತೂ ಹೊರಗಡೆ ಹೋಗೋದು ಅಂದರೆ ತುಂಬಾ ಇಷ್ಟ. ಸೊ ಆವಾಗಿನ ನಮ್ಮ ಒಂದು ಟೈಮ್ಗಳಲ್ಲಿ ನಾವು ಚೈಲ್ಡ್ಹುಡ್ ಡೇಸಲ್ಲಿ ಸೊ ಎಲ್ಲಿಗಾದರೂ ಟೆಂಪಲಿಗೆ ಆ ಥರ ನಾವು ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅಂದ್ರೇ ನಮಗೆ ಖುಷಿ ಪಟ್ಕೊಳ್ತಾ ಇದ್ವಿ. ಬಟ್ ಈಗಿನ ಮಕ್ಕಳಿಗೆ ಆ ರೀತಿ ಅಲ್ಲ, ಎವ್ರಿ ವೀಕೆಂಡ್ ಕೂಡ ನಾವು ಎಲ್ಲಾದರೂ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅವ್ರದ್ದು ಆ ರೀತಿ ಡಿಮ್ಯಾಂಡ್ ಎದ್ಬಿಡುತ್ತೆ. ಇನ್ನು ಫೋರಮ್ ಮಾಲಲ್ಲಿ ಕೂಡ ಅಷ್ಟೊಂದೇನು ತುಂಬಾ ಲೈಟ್ಫುಲ್ಲಾಗಿ ಏನೂ ಇರಲಿಲ್ಲ. ಸೊ ಸ್ವಲ್ಪ ಅಲ್ಲಲ್ಲಿ ಮಾತ್ರ ದೀಪಾವಳಿ ಲೈಟಿಂಗ್ಸ್ನ ಅರೇಂಜ್ ಮಾಡಿದರು ಅಂತ ಹೇಳ್ಬೋದು. ಕಂಪೇರ್ ಮಾಡಿದ್ರೆ ಬೇರೆ ಮಾಲಲ್ಲಿ ಇದರಲ್ಲಿ ಸ್ವಲ್ಪ ಕಡಿಮೆನೇ ಲೈಟಿಂಗ್ಸ್ನ ಅರೇಂಜ್ಮೆಂಟ್ಸ್ ಮಾಡಿದರು ಅಂತ ಹೇಳ್ಬೋದು. ಅದೇ ನಾವೀಗ ಓರಿಯನ್ ಮಾಲ್ಗೆ ಹೋಗ್ತೀವಿ ಅಂದರೆ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ಏನು ಪ್ರತಿಯೊಂದು ಇವೆಂಟ್ ಆಗಿರ್ಬೋದು, ಪ್ರತಿಯೊಂದು ಫೆಸ್ಟಿವಲ್ ಆಗಿರ್ಬೋದು, ಇನ್ನು ನ್ಯೂ ಇಯರ್ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಲೈಟಿಂಗ್ಸ್ಗಳನ್ನ ಅರೇಂಜ್ ಮಾಡಿರ್ತಾರೆ. ಸೊ ಕನ್ನಡ ರಾಜ್ಯೋತ್ಸವದಲ್ಲೂ ಅಷ್ಟೇ ಕಲರ್ಫುಲ್ಲಾಗಿ ಲೈಟಿಂಗ್ಸ್ಗಳನ್ನ ಅರೇಂಜ್ ಮಾಡಿದರು. ಸೊ ಬಟ್ ಇಲ್ಲಿ ಸ್ವಲ್ಪ ಫೋರಮ್ ಮಾಲಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲಿಗಿಂತ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಹಾಗೆಯೇ ಹೊರಗಡೆ ಈ ರೀತಿ ಸ್ಟಾಲ್ಗಳು ಕೂಡ ಹಾಕಿರ್ತಾರೆ. ಸೊ ಈ ಒಂದು ಸ್ಟಾಲ್ಗಳಲ್ಲಿ ಪರ್ಚೇಸ್ ಮಾಡೋದು ಝೀರೋ ವರ್ತ್ ಅಂತ ಹೇಳ್ಬೋದು. ನಮಗೆ ಈಗ ಹೊರಗಡೆ 50 ರುಪೀಸ್ಗೆ ಸಿಗುವಂಥ ಇಯರಿಂಗ್ಸ್ಗಳು ಇಲ್ಲಿ 200, 250 ಆ ರೀತಿ ಇಟ್ಟಿರ್ತಾರೆ. ಹಾಗಾಗಿ ಇಲ್ಲಿ ಸ್ವಲ್ಪ ಕೂಡ ವರ್ತ್ ಇಲ್ಲ ಆ ಸ್ಟಾಲ್ಗಳಲ್ಲಿ ನಾವು ಮಾಲ್ ಹತ್ರ ಪರ್ಚೇಸ್ ಮಾಡೋದು ಅಂತ ಹೇಳ್ಬೋದು. ಇನ್ನು ಇಲ್ಲಿ ನಾವು ಕಿಡ್ಸ್ ಝೋನಿಗೆ ಬರೋದಾದರೆ ಆಟಾಡೋದಕ್ಕೆ ಮಕ್ಕಳಿಗೆ ಬಹಳಷ್ಟು ಆಪ್ಷನ್ಸ್ಗಳಿದೆ ಅಂತಲೇ ಹೇಳ್ಬೋದು. ಸೊ ಇದು ಒಂಥರ ವರ್ತ್ ಇದೆ. ನೀವು ಇದರಲ್ಲಿ ಕಾರ್ಡ್ ಪರ್ಚೇಸ್ನ ಮಾಡಬೇಕಾಗುತ್ತೆ. ನೀವು ಯಾರಾದರೂ ಲುಲು ಮಾಲಲ್ಲಿ ವಿಸಿಟ್ ಮಾಡಿದರೆ ಅಲ್ಲಿ ಯಾವ ರೀತಿ ಕಿಡ್ಸ್ ಝೋನಿಗೆ ನಾವು ಒಂದು ಕಾರ್ಡ್ನ ಪರ್ಚೇಸ್ ಮಾಡಬೇಕಾಗುತ್ತೆ, ಅದೇ ರೀತಿಯೇ ಇಲ್ಲಿ ಕೂಡ ಇರುತ್ತೆ. ಮಕ್ಕಳನ್ನ ಕರ್ಕೊಂಡು ಹೋದಾಗ ಆ ಒಂದು ಜಾಗದಲ್ಲಿ ಅದು ವರ್ತಿಲ್ಲ ಅಂತ ಇರಲಿ, ಅವರು ಕಿಡ್ಸ್ ಝೋನಲ್ಲಿ ಪ್ಲೇ ಸ್ಟೇಷನ್ನಲ್ಲಿ ಆಟ ಆಡದೆ ಬಿಡೋದೇ ಇಲ್ಲ.
ತುಂಬ ದಿನಗಳಾದಮೇಲೆ ಒಂದು ಕ್ವಾಲಿಟಿ ಆಫ್ ಟೈಮ್ ಅಂತ ಸ್ಪೆಂಡ್ ಮಾಡಿದ್ದು ಅಂತಲೇ ಹೇಳ್ಬೋದು. ಸೊ ಹಸ್ಬೆಂಡು ಅವ್ರದ್ದೇ ಆದಂಥ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಹಾಗೆಯೇ ಪೃಥ್ವಿಕ್ ಸ್ಕೂಲಿಗೆ ಹೋಗ್ತಾ ಇರ್ತಾನೆ, ಬರ್ತಾ ಇರ್ತಾನೆ. ಹೀಗೆ ಯಾವಾಗಾದರೂ ಒಂದು ಸಾರಿ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಒಂಥರ ಅವ್ರಿಗೂ ಖುಷಿ ಅನಿಸುತ್ತೆ. ಯೂಶ್ವಲಿ ಪೃಥ್ವಿಕ್ ಟೈಮ್ ಸಿಕ್ಕಿದಾಗೆಲ್ಲ ಅವ್ರ ಕಸಿನ್ಸ್ಗಳ ಜೊತೆ ಹೋಗ್ತಾ ಇರ್ತಾರೆ. ಬಟ್ ಲಡ್ಡು ನಾವು 4 ಜನ ಹೋಗಿದ್ದಂಥದ್ದು ಬಹಳಷ್ಟು ಕಡಿಮೆ. ಒಂದು ಮಗುನ ಕರ್ಕೊಂಡು ಹೊರಗಡೆ ಹೋಗೋದು ಅಷ್ಟೊಂದು ಮ್ಯಾಟರ್ ಅಲ್ಲ, ಬಟ್ ಇಬ್ಬರೂ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ನಮಗೆ ಆಲ್ಮೋಸ್ಟ್ 4 ಮೆಂಬರ್ಸು ಹೋಗಬೇಕು ಅಂತ ಅಂದರೆ ಒಬ್ಬರನ್ನ ಟೇಕ್ ಕೇರ್ ಮಾಡಬೇಕಾಗತ್ತೆ. ಹಾಗಾಗಿ ನಾವು ಸ್ವಲ್ಪ ಕಡಿಮೆನೇ ಹೊರಗಡೆ ಈ ರೀತಿ 4 ಮೆಂಬರ್ಸ್ ಹೋಗೋದು ಅಂತ ಹೇಳ್ಬೋದು. ಇನ್ನು ಅಲ್ಲಿ ನಮ್ಮದೇ ಆದಂಥ ಟೈಮ್ನ ನಾವು ಸ್ಪೆಂಡ್ ಮಾಡಿ ಆದಮೇಲೆ ಲೇಟ್ ನೈಟ್ ಆಗಿದ್ದರಿಂದ ಹೊರಗಡೆ ಊಟ ಮಾಡಿಕೊಂಡು ಮನೆಗೆ ರಿಟರ್ನ್ ಬಂದ್ವಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ನನ್ನ ಒಂದು ಪುಟ್ಟ ವ್ಲಾಗ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲದೆ ಇರೋರು ಇಗ್ನೋರ್ ಮಾಡ್ಕೊಳ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. ಸೊ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಟೇಕ್ ಕೇರ್.